ಸೊ ನಾವಿವತ್ತು ಬಂದಿದ್ದೀವಿ ಬೆಂದ ಕಾಳೂರಿಗೆ. ಸೊ ಹೊಸದಾಗಿ ಓಪನ್ ಆಗಿರೋ ಬ್ರಾಂಚು. ಸೊ ಅದಕ್ಕೆ ಇಲ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಒಂಥರ ತಿನ್ನೋಂಥ ಕ್ರೇಜ್ ಇರೋದಕ್ಕೂ ಇಂಥ ಹೋಟ್ಲ್ಗಳು ಬರ್ತಾ ಇರೋದಕ್ಕೂ ಅವ್ರಿಗೂ ಅನುಕೂಲ, ಇವ್ರಿಗೂ ಒಂದು ಬಿಸ್ನೆಸ್. ಗ್ರ್ಯಾಂಡ್ ಓಪನಿಂಗ್ ಹೊಸದಾಗಿ ಮಾಡಿ ಇಲ್ಲೇ ಬೋರ್ಡ್ ಕೂಡ ಇಲ್ಲೇ ಇಟ್ಟಿದ್ದಾರೆ. ಇನ್ನ ಅಲ್ಲಿ ಹಾಕೊಂಡು ಹೋಗ್ತಾ ಇದಾರೆ. ಎಕ್ಸಾಜರೇಟ್ ಮಾಡ್ತಾ ಇಲ್ಲ. ನಾವು ತುಂಬಾ ಕಡೆ ಹೇಳಿದೀವಿ ಚೆನ್ನಾಗಿದೆ ದೋಸೆ ಅಂತ, ಬಟ್ ನಾನ್ ತಿಂದಿರೋದ್ರಲ್ಲಿ ಇಡ್ಲಿ ಬಾಯಿಗೆ ಇಡ್ತಾ ಇದ್ದಂಗೆ ಕರ್ಗೋಗಿತ್ತು. ಸೊ ನನ್ಗೆ ಫುಲ್ಲು ಗಾಬರಿ ಖುಷಿ ಎಲ್ಲ ಒಟ್ಟಿಗೆ ಆಗ್ಬಿಟ್ಟು ಪ್ರೇರಣ ಕರ್ಕೊಂಡ್ ಬಂದ್ ನೆಕ್ಸ್ಟ್ ಟೈಮ್ ಅವಳು ತಿನ್ಸಿದ್ದೆ. ಡಮಾರ್ 2 ನಿಮಿಷ ಮುಂಚೆ ಇಡ್ಲಿ ಇತ್ತ, ಇಲ್ಲ ಇತ್ತು, ಇವಾಗಿಲ್ಲ. ಇಷ್ಟೇ ಜೀವನ. ಒಟ್ಟು ಓಕೆ ಅನ್ಸುತ್ತೆ, ಬಟ್ ಆರ್ಗನೈಸೇಷನ್ ಸರಿ ಇಲ್ಲ. ಇನ್ನು ಸ್ಟ್ರೀಮ್ ಲೈನ್ ಆಗ್ಬೇಕು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಬಂದಿದ್ದೀವಿ ಬೆಂದ ಕಾಳೂರಿಗೆ. ಸೊ ಈಗ ಇಲ್ಲಿ ಹೋಗ್ಬಿಟ್ಟು ಏನೇನ್ ಫುಡ್ ಐಟಮ್ಸ್ ತಿನ್ಬೇಕು, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದೀವಿ. ಎಲ್ಲೆಲ್ಲಿ ಏನೇನ್ ತಿಂತೀವಿ ಅಂತ ತಿಂದಿದ್ ಹೆಂಗಿರುತ್ತೆ ಅಂತ ಹೇಳೋಣ ಅಂತ ಈಗ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಜೀವನದಲ್ಲಿ ನಮ್ಗೆ ಏನಾದ್ರು ಒಳ್ಳೇದ್ ಸಿಗ್ಬೇಕು ಅಂದ್ರೆ ನಾವು ಕಷ್ಟ ಪಡ್ಬೇಕು, ಎಫರ್ಟ್ ಹಾಕ್ಬೇಕು ಅಂತ ಹೇಳಿದಾರೆ. ಸೊ ಅದಕ್ಕೆ ಈಗ ನಾವು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಂತ ಆಲ್ಮೋಸ್ಟ್ 1 ಕಿಲೋಮೀಟರ್ ದೂರ ಪಾರ್ಕಿಂಗ್ ಮಾಡ್ಬಿಟ್ಟು ಇಲ್ಲಿ ಜಾಗ ಇಲ್ಲ ಅಂತ ನಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ತಿನ್ಬೇಕು, ಚೆನ್ನಾಗಿರುತ್ತೆ ಅಂತ. ಸೊ ನಾವು ಇವಾಗ ಹೋಗ್ತಾ ಇರೋ ಜಾಗನೇ ಬೆಂಗಳೂರು ಕೆಫೆ ಅಂತ. ಇದು ಯೂಶಲಿ ಜಯನಗರಲ್ಲಿ ಫೇಮಸ್ ಆಗಿ ಒಂದು ಸಿಕ್ಕಾಪಟ್ಟೆ ಫೇಮಸ್ ಸ್ಪಾಟ್ ಜಯನಗರದಲ್ಲಿ. ಇವಾಗ ಮಲ್ಲೇಶ್ವರಂದಲ್ಲಿ ಇನ್ನೊಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ. ಸೊ ಹೊಸದಾಗಿ ಓಪನ್ ಆಗಿರೋ ಬ್ರಾಂಚು. ಸೊ ಅದಕ್ಕೆ ಇಲ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇನ್ನೇನು ಬಂತು, ಇದೆ ಬೆಂಗಳೂರು ಕೆಫೆ. ಸೊ ಇದು ಹೊಸದಾಗಿ ಓಪನ್ ಆಗಿರೋದು. ಇಲ್ಲಿ ಗ್ರ್ಯಾಂಡ್ ಓಪನಿಂಗ್ ಹೊಸದಾಗಿ ಮಾಡಿ ಇಲ್ಲೇ ಬೋರ್ಡ್ ಕೂಡ ಇಲ್ಲೇ ಇಟ್ಟಿದ್ದಾರೆ. ಇನ್ನ ಒಳ್ಳೆ ಕ್ರೌಡ್ ಇದೆ. ಸೊ ಹೋಗಿ ಟ್ರೈ ಮಾಡೋಣ. ಈಗ ಒಳಗೆ ಎಂಟ್ರಿ ಆಗಿದ್ದೀವಿ. ಜಯನಗರ ಇದ್ದಂತ ಬೆಂಗಳೂರು ಕೆಫೆಲಿ ತುಂಬಾ ಚಿಕ್ಕ ಜಾಗ, ಕ್ರೌಡೆಡ್ ಇತ್ತು. ಸೊ ಇಲ್ಲಿ ತುಂಬಾ ಸ್ಪೇಷಿಯಸ್ ಆಗಿದೆ. ಒಳಗೆ ಎಷ್ಟೇ ಜನ ಬಂದ್ರು ಕ್ರೌಡ್ ಏನಾಗಲ್ಲ. ಅಂಡ್ ಆಂಬಿಯನ್ಸ್ ತುಂಬಾನೇ ಚೆನ್ನಾಗಿದೆ. ಮೇಲೆ ಹೆಂಚೆಲ್ಲ ಹಾಕಿ ನೀಟಾಗಿ ಒಂದು ಓಲ್ಡ್ ಅಥೆಂಟಿಕ್ ಸ್ಟೈಲ್ ಬರೋ ಥರ ಕಟ್ಟಿದ್ದಾರೆ. ಆ್ಯಂಡ್ ಜಯನಗರ ಬ್ರಾಂಚ್ ಕಂಪೇರ್ ಮಾಡಿದ್ರೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ನಿಂತ್ಕೊಂಡು ತಿನ್ನೋಕ್ಕೆ ಟೇಬಲ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಇದು ಸೆಲ್ಫ್ ಸರ್ವಿಸ್ ಆದ್ದರಿಂದ ಕಿಚನ್ ಏರಿಯಾನೇ ಸಪ್ರೇಟ್ ಆಗಿದೆ. ಸೊ ಏನು ಆರಾಮಾಗಿ ಪ್ರಾಬ್ಲಮ್ ಆಗಿ ತಿನ್ಬೋದು. ಸೊ ನಮ್ದು ಬಂದಿದೆ ಒಂದು ಮಸಾಲೆ ದೋಸೆ, ಒಂದು ಚೌಚೌ ಬಾತು, ಒಂದು ಇಡ್ಲಿ ಹೇಳಿದ್ದೀವಿ, ಒಂದು ಸಿಂಗಲ್ ಟೀ. ಸೊ ಈಗ ತಗೊಳ್ಳೋಣ. ನಾವು ಇದೇನು ಇಲ್ಲಿ ಜನ ನಿಂತಿದ್ದಾರೆ ಅಂತ ನೋಡ್ತಾ ಇರ್ಬೇಕಾದ್ರೆ ಗೊತ್ತಾಯಿತು ಈ ದೊಡ್ಡ ಕ್ಯೂ ಇರೋದು ಮಸಾಲೆ ದೋಸೆಗೆ. ಸೊ ನಾವು ಇನ್ನ ಇಲ್ಲಿದ್ದೀವಿ. ಇಷ್ಟು ಜನ ಆದ್ಮೇಲೆ ನಮಗೆ ಸಿಗುತ್ತೆ ದೋಸೆ. ಸೊ ಇವಾಗ ಹೊಸ ರೌಂಡ್ ದೋಸೆ ಹಾಕ್ತಾ ಇದ್ದಾರೆ. ಇಲ್ಲೇ ಮುಂದೆ ನಾವು ನೋಡೋಣ ಅಂತ ಒಳಗೆ ಬಂದಿದ್ದೀವಿ. ನೀರು ಹಾಕಿ ನೀಟಾಗೆ ಕರ್ಸ್ಕೊರ್ಕೆಲಿ ನೀಟಾಗಿ ಇದು ಮಾಡ್ತಾ ಇದ್ದಾರೆ, ಚೆನ್ನಾಗಿ ಬರಲಿ ದೋಸೆ ಅಂತ. ತುಪ್ಪ ಆದ್ಮೇಲೆ ಬೆಣ್ಣೆ. ಎಲ್ಲದ್ರ ಮೇಲೂ ಬೆಣ್ಣೆ ಆಗ್ತದೆ ನೀಟಾಗೆ. ಅಪ್ಪ ಅದು ಎಷ್ಟು ಬೆಣ್ಣೆ ಖರ್ಚಾಗತ್ತೆ ಅವ್ರಿಗೆ ಒಂದು ತಿಂಗಳಿಗೆ. ನೀಟಾಗಿ ಮಾಡೋರು ನೋಡಿ, ಮಾಸ್ಕ್ ಹಾಕೊಂಡು. ಸೊ ದೋಸೆ ಬೇಯ್ತಾ ಇದೆ. ಫುಲ್ ಎಣ್ಣೆ ಹಾಕಿ, ತುಪ್ಪ ಹಾಕಿ, ಬೆಣ್ಣೆ ಹಾಕಿ ನೀಟಾಗಿ ಬೇಯಿಸ್ತಾ ಇದ್ದಾರೆ. ನೂರಲ್ಲೇ ತಿನ್ಬೇಕು ಅನ್ನಿಸ್ತಾ ಇದೆ. ಈಗ ಅಲ್ಲಿ ಆಲೂಗಡ್ಡೆ ಪಲ್ಯ ತಗೊಂಡ್ಬರ್ತಾ ಇದ್ದಾರೆ. ಪಲ್ಯ ಹಾಕೊಂಡು ಹೋಗ್ತಾ ಇದ್ದಾರೆ. ಸೊ ಈಗ ಇಲ್ಲಿ ಟೀಮ್ ಶುರು ಆಗುತ್ತೆ ಕೆಲಸ. ಒಂದಾಗಿ ಎತ್ತಿ ಕೊಟ್ರೆ ಇಲ್ಲಿ ಚಟ್ನಿ ಹಾಕಿ 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 ಕೊಡ್ತಾರೆ ನೀಟಾಗೆ. ಒಂದು ಕ್ಯೂ ಕ್ಲಿಯರ್ ಮಾಡ್ತಾರೆ. ಕ್ವಿಕ್ಕಾಗಿ ಮಾಡ್ತಾ ಇದ್ದಾರೆ ಮಾತ್ರ ಚೆನ್ನಾಗಿ. ಈಗ ಚೌಚೌ ಬಾತು ಇಡ್ಲಿ ಇಸ್ಕೊಳಕ್ ಬಂದಿದ್ದೀವಿ.
ಚೌ ಬಾತ್ ರೆಡಿ ಆಗಿದೆ ಆಲ್ಮೋಸ್ಟ್. ಕೇಸರಿ ಬಾತು, ಉಪ್ಪಿಟ್ಟು, ಚಟ್ನಿ ಕೊಟ್ಟಿದ್ದಾರೆ. ಇಲ್ಲಿ ಇವ್ರದ್ದು ಫುಲ್ ಫೇಮಸ್ ಅಂದ್ರೆ ಸಬ್ಸಿಗೆ ಹಾಕ್ತಾರೆ ಉಪ್ಪಿಟ್ಟಿಗೆ. ಸೊ ಅದಕ್ಕೆ ತುಂಬಾನೇ ಇಷ್ಟಪಡ್ತಾರೆ ಎಲ್ಲ ಜನಗಳು. ನಮಗೂ ತುಂಬಾ ಇಷ್ಟ ಸಬ್ಸಿಗೆ ಉಪ್ಪಿಟ್ಟು. ಸೊ ಟೇಸ್ಟ್ ಮಾಡೋಣ ಬನ್ನಿ ಇದು ಹೆಂಗಿದೆ ಅಂತ. ಸೊ ಈಗ ಫಸ್ಟ್ ನಾವು ಇಡ್ಲಿ ಟ್ರೈ ಮಾಡ್ತಾ ಇದೀವಿ. ಇಡ್ಲಿ ನನ್ಗಂತೂ ಎಕ್ಸಾಜರೇಟ್ ಮಾಡ್ತಾ ಇಲ್ಲ, ಜಯನಗರಲ್ಲಿ ತಿಂದಾಗ ಫಸ್ಟ್ ಟೈಮು ಇಡ್ಲಿ ಬಾಯಿಗೆ ಇಡ್ತಾ ಇದ್ದಂಗೆ ಕರ್ಗೋಗಿತ್ತು. ಸೊ ನನಗೆ ಫುಲ್ಲು ಗಾಬರಿ ಖುಷಿ ಎಲ್ಲ ಒಟ್ಟಿಗೆ ಆಗ್ಬಿಟ್ಟು ಪ್ರೇರಣ ಕರ್ಕೊಂಡ್ಬಂದು ನೆಕ್ಸ್ಟ್ ಟೈಮ್ ಅವಳು ತಿನ್ಸಿದ್ದೆ ಜಯನಗರದಲ್ಲಿ, ಬೆಂಗಳೂರು ಕಫೆ ಇದೆ ಸಕಾಲ ತಿನ್ನೋಣ ಅಂತ. ಸೊ ಇದು ಹಂಗೆ ಇರುತ್ತೆ ಅಂತ ಅನ್ಕೊಂಡು ಟ್ರೈ ಮಾಡ್ತಾ ಇದೀವಿ. ಮುಗಿದ್ ನೋಡಿದ್ರಲ್ಲ ನೀವೇನೆ, ಏನು ಅಗಿಲಿಲ್ಲ, ಏನು ಮಾಡ್ಲಿಲ್ಲ, ಬಾಯಿ ಇಡ್ತಾ ಇದ್ದಂಗೆನೆ ಕರ್ಗೋಗುತ್ತೆ. ತುಂಬಾನೇ ಚಟ್ನಿ ಫ್ಲೇವರ್ ಆಗಿರ್ಬೋದು ಅಂಡ್ ಇಡ್ಲಿ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ನೋಡೋಕೆ. ಅಂಡ್ ಟೆಕ್ಸ್ಚರು ಅಷ್ಟೇ ಸೂಪರ್ ಆಗಿದೆ, ಹಿಡಿದಿದ್ದಂಗೆ ಕರ್ಗೋಗುತ್ತೆ. ನೀವು ಬಂದ್ರೆ ಇಡ್ಲಿ ಅಂತೂ ಮಿಸ್ ಮಾಡಿ ಟ್ರೈ ಮಾಡಿ. ಸಖತ್ ಕ್ರಿಸ್ಪ್ ಆಗಿದೆ, ಹೊಟ್ಟೆ ಬೇರೆ ಹಸ್ತಿದೆ ಸರಿಗೆ. ಬೆಸ್ಟ್ ಮಸಾಲೆ ದೋಸೆ. ನಾವು ತುಂಬಾ ಕಡೆ ಹೇಳಿದೀವಿ ಚೆನ್ನಾಗಿದೆ ದೋಸೆ ಅಂತ, ಬಟ್ ನಾನು ತಿಂದಿರೋದ್ರಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ಬಂದ್ರೆ ಬೆಂಗಳೂರು ಕೆಫೆ ಬರುತ್ತೆ. ಇಟ್ಸ್ ವೆರಿ ನೈಸ್, ಇಟ್ಸ್ ಸೂಪರ್ ಕ್ರಿಸ್ಪಿ, ಚಟ್ನಿ ಚೆನ್ನಾಗಿದೆ, ಪಲ್ಯ ಚೆನ್ನಾಗಿದೆ, ಎಲ್ಲಾನು ಪರ್ಫೆಕ್ಟ್ ಆಗಿದೆ. ಸೊ ಇವಾಗ ಚೌ ಚೌ ಬಾದ ಟ್ರೈ ಮಾಡ್ತಾ ಇದೀವಿ. ಸೊ ನನಗೆ ಆಕ್ಚುಲಿ ಜಯನಗರ ಬೆಂಗಳೂರು ಕೆಫೆಲಿ ಉಪ್ಪಿಟ್ಟು ತುಂಬಾನೇ ಇಷ್ಟ. ಬಿಕಾಸ್ ಈ ಉಪ್ಪಿಟ್ಟಿಗೆ ಸಬ್ಸಿಗೆ ಹಾಕ್ತಾರೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸಬ್ಸಿಗೆ. ಸೊ ಈ ಸಬ್ಸಿಗೆ ಫ್ಲೇವರ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡೋಣ ಹೆಂಗಿದೆ ಅಂತ. ಸೇಮ್ ಟೇಸ್ಟ್, ಅಲ್ಲೂ ಸಖತ್ತಾಗಿತ್ತು, ಇದು ಬ್ಯೂಟಿಫುಲ್ ಆಗಿದೆ. ಅಂಡ್ ಉಪ್ಪಿಟ್ಟು ಅಂದ್ರೆ ನಾರ್ಮಲ್ ಉಪ್ಪಿಟ್ಟು ಎಲ್ಲ, ಇದು ತರಕಾರಿಗಳು ತುಂಬಾ ಕಡಿಮೆ, ಆ ಸಬ್ಸಿಗೆ ಫ್ಲೇವರು ಮತ್ತೆ ಓವರ್ ಆಲ್ ಎಲ್ಲ ಫ್ಲೇವರು ತುಂಬಾ ಬ್ಲೆಂಡ್ ಆಗುತ್ತೆ. ಅಂಡ್ ಚಟ್ನಿ ಜೊತೆ ಅಂತೂ ಅಮೇಝಿಂಗ್. ಸೊ ಇವಾಗ ಚೌ ಚೌ ಬಾತಲ್ಲಿ ಸೆಕೆಂಡ್ ಫೇಸ್, KGF 1 KGF 2 ತರ ಇದು ಸೆಕೆಂಡ್ ಫೇಸು. ಕೇಸರಿ ಬಾತ್ ಟ್ರೈ ಮಾಡ್ತಾ ಇದೀವಿ. ಕೇಸರಿ ಬಾತ್ ಅನ್ನೋಕ್ಕಿಂತ ಸಜ್ಜಿಗೆ ತರ ಫೀಲ್ಸ್ ಇದೆ. ಅಂಡ್ ತುಪ್ಪ ಜಾಸ್ತಿ ಹಾಕಿದ್ದಾರೆ. ಸೊ ತುಪ್ಪ ಜಾಸ್ತಿ ಹಾಕಿದ್ರಿಂದ ತುಪ್ಪ ಫ್ಲೇವರ್ ಹೊಡಿತಾ ಇದೆ. ಸಜ್ಜಿಗೆ ಸಗದಾಗಿದೆ. ದ್ರಾಕ್ಷಿ ಇದ್ರಂತೂ ನೆಕ್ಸ್ಟ್ ಲೆವೆಲ್ ಕಾಂಬೋ. ಬೇಗ ತಿನ್ಕೋತೀವಿ, ಆಮೇಲೆ ಸಿಗ್ತೀವಿ. ಡಮಾರ್ 2 ನಿಮಿಷ ಮುಂಚೆ ಇಡ್ಲಿ ಇತ್ತಾ? ಇಲ್ಲ ಇತ್ತು, ಇವಾಗಿಲ್ಲ. ಇಷ್ಟೇ ಜೀವನ, ಹೊಟ್ಟೆ ಹಸಿತಾ ಇತ್ತು, ತಿನ್ಕೋಬಿಡ್ವಿ. ಇವಾಗ ಟೀ ತಗೊಂಬರಕ್ಕೆ ಹೋಗೋಣ. ಇಲ್ಲಿ ಕಾಫಿ, ಟೀ, ಜ್ಯೂಸು, ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ. ಸೊ ಯಾರು ಬೇಕಾದ್ರೂ ತಗೋಬೋದು. ನಾವು ಬ್ರೇಕ್ಫಾಸ್ಟ್ ಅದರಿಂದ ಅಣ್ಣ ಒಂದು ಟೀ ಕೊಡಿ. ಸೊ ಈಗ ನಮ್ಮ ಬ್ರೇಕ್ಫಾಸ್ಟ್ ಎಂಡ್ ಮಾಡಕ್ಕೆ ಒಂದು ಒಳ್ಳೆ ಟೀ ಇಂದ ಎಂಡ್ ಮಾಡೋಣ. ಸೊ ಟೀ ಟ್ರೈ ಮಾಡ್ತಾ ಇದೀವಿ. ಚೆನ್ನಾಗಿದೆ. ಇದಕ್ಕೆ ಬರೀ ನಾರ್ಮಲ್ ಟೀ ಅಲ್ಲ, ಇದಕ್ಕೆ ಶುಂಠಿ ಮತ್ತೆ ಏಲಕ್ಕಿ ಎಲ್ಲ ಹಾಕಿದ್ದಾರೆ. ಸೊ ಅದೆಲ್ಲ ಫ್ಲೇವರು ಚೆನ್ನಾಗಿದೆ. ಸೊ ಒಂದು ಒಳ್ಳೆ ಟೀ ಅಂತ ಹೇಳ್ಬೋದು. ಇಟ್ಸ್ ವೆರಿ ನೈಸ್. ಸೊ ಇವಾಗ ಇಲ್ಲಿ ನಾವು ತಿಂತಾ ಇರ್ಬೇಕಾದ್ರೆ ನಮ್ಮ ಸರ್ ಮಾತಾಡ್ಸಿದ್ರು. ಅವ್ರು ನಮ್ಮ ಪ್ರೀವಿಯಸ್ ವಿಡಿಯೋ ಅನ್ಲಿಮಿಟೆಡ್ ಬಫೆ ನೋಡಿದ್ರಂತೆ. ಸೊ ಮೈಸೂರು ಬಗ್ಗೆ ಹೆಂಗಿದೆ ಅಂತೆಲ್ಲ ವಿಚಾರಿಸಿದ್ರು. ಸೊ ಇವರು ಬೆಂಗಳೂರು ಲೋಕಲೈಟ್ಸು, ಇಲ್ಲೇ ನೇಟಿವ್ ಅಂತೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್ ನಿಮ್ದು ಇದೇ ಊರಲ್ಲ ಸರ್? ಹೌದು, ನಮ್ದು ಎನ್ಗಡೆ ಬ್ಯಾಕ್ ಸೈಡ್ ಮನೆ, ಲೋಕಲ್. ಸೊ ಇದು ಓಪನ್ ಆಗಿದ್ದಾಗ ಬಂದಿದ್ದೀರಾ ಸರ್ ನೀವು? ಓಪನ್ ಆಗಿ ಒಂದೆರಡು ದಿವಸಕ್ಕೆ ಬಂದೆ. ಬಹಳ ರಶ್ ಇತ್ತು ಅವತ್ತು. ರಶ್ ಅಲ್ಲೇ ಹೋಗಿ ತಗೊಂಡು ಹೋಗಿ ನೋಡ್ಕೊಂಡ್ ಬಂದಿದ್ದೀವಿ. ಹೆಂಗಿತ್ತು ಸರ್ ಫುಡ್ ಎಲ್ಲ? ಚೆನ್ನಾಗಿದೆ. ಫುಡ್ ಓಕೆ ಅನ್ಸುತ್ತೆ, ಬಟ್ ಬಹಳ ರಶ್ ಇತ್ತು ಅವತ್ತು. ಇವ್ರದ್ದು ಆರ್ಗನೈಸೇಷನ್ ಸರಿ ಇಲ್ಲ. ಇನ್ನು ಸ್ಟ್ರೀಮ್ ಲೈನ್ ಆಗ್ಬೇಕು. ಸ್ಟ್ರೀಮ್ ಲೈನ್ ಆಗಿ ಸ್ವಲ್ಪ ಫೆಸಿಲಿಟಿ ಚೆನ್ನಾಗಿ ಕೊಡ್ಬೇಕು ಇನ್ನು ಅವರು. ಸರ್ ನಿಮ್ಗೆ ಅನ್ಸ್ತಾರೆ ಇವತ್ತು? ಓಕೆ, ಕಾಫಿ ಬೆಟರ್. ಅವತ್ತು ಫಸ್ಟ್ ಇದಕ್ಕೆ ನೋಡಿದಕ್ಕೂ ಇವತ್ತು ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಬೆಟರ್. ನನಗೆ ತಿಳಿದ ಮಟ್ಟಿಗೆ ಇನ್ನೊಂದು ಸ್ವಲ್ಪ ಸ್ಟ್ರೀಮ್ ಲೈನ್ ಆಗಬೇಕು ಅಂತ ಕಾಣುತ್ತೆ ಎಲ್ಲನೂ. ಆಮೇಲೆ ಡಿಸ್ಪ್ಲೇ ಆಫ್ ದಿ ಬೋರ್ಡ್ಸ್ ಎಲ್ಲ ಪೇಪರ್ಗಳೆಲ್ಲ ಮೆತ್ತಿದಾರಲ್ಲ, ಅವೆಲ್ಲ ಕರೆಕ್ಟಾಗಿ ಎಲ್ಲೆಲ್ಲಿ ಏನೇನು ಐಟಮ್ ಸಿಗುತ್ತೆ ಅನ್ನೋದು ಗೊತ್ತಾಯ್ತು ಅಂತ ಹೇಳಿದ್ರೆ ಆಗುತ್ತೆ ಅಂತ ಕಾಣುತ್ತೆ. ಸೊ ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ
ಒಂಥರ ತಿನ್ನೋಂಥ ಕ್ರೇಜ್ ಇರೋದಕ್ಕೂ ಇಂಥ ಹೋಟ್ಲ್ಗಳು ಬರ್ತಾ ಇರೋದಕ್ಕೂ ಅವ್ರಿಗೂ ಅನುಕೂಲ, ಇವ್ರಿಗೂ ಒಂದು ಬಿಸ್ನೆಸ್, ಹಾಗಾಗ್ಬಿಟ್ಟು ಇಟ್ಸ್ ಗೋಯಿಂಗ್ ಆನ್. ಸರ್ ನಂಗೆ ಇವತ್ತೊಂದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಏನಂದ್ರೆ ಪ್ರತಿಯೊಂದು ಹೋಟೆಲ್ ಹೋದಾಗ್ಲೂ ಸೊ ಕಸ್ಟಮರ್ಸ್ ರಿವ್ಯೂನು ತಗೊಳ್ಳಿ, ಬಿಕಾಸ್ ಅವ್ರಿಗೆ ಹೆಂಗ ಅನಿಸ್ತು ಅಂತ ತಿಳ್ಕೊಂಡ್ರೆ ಜನಗಳಿಗೆ ಹೇಳಿದಾಗ ಸೊ ಅವ್ರಿಗೊಂದು ಒಳ್ಳೆ ಒಪಿನಿಯನ್ ಬರುತ್ತೆ ಅಂತ. ಥ್ಯಾಂಕ್ ಯು ಸರ್, ನಿಮ್ಮ ಫೀಡ್ಬ್ಯಾಕ್ ನ ತಗೋತೀವಿ. ಥ್ಯಾಂಕ್ ಯು ಸರ್, ನಮಸ್ತೆ. ಸೊ ಇದಾಗಿತ್ತು ನಮ್ಮ ವ್ಲಾಗ್. ಸೊ ನಾವೀಗ ಮುಗಿಸ್ಕೊಂಡು ವಾಪಸ್ ಮೈಸೂರು ಹೋಗ್ತಾ ಇದ್ದೀವಿ. ನಾವಿವತ್ತು ಹೋಗಿದ್ದ ಜಾಗ 17th ಕ್ರಾಸ್ ಮಲ್ಲೇಶ್ವರಮಲ್ಲಿರುವಂಥ ಬೆಂಗಳೂರು ಕೆಫೆ. ಸೊ ನಮ್ಗೆ ಹಿಂದಿನ ವೀಡಿಯೋಸಲ್ಲೆಲ್ಲ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರು, ಸೊ ಲೊಕೇಶನ್ ಹೆಸರು ಹೇಳಿ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ. ಸೊ ಇದ್ರ ಜೊತೆಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತೀನಿ, ಲಿಂಕ್ ಹಾಕಿರ್ತೀವಿ, ಅದನ್ನು ಚೆಕ್ ಮಾಡಿ. ಆ್ಯಂಡ್ ನಾವು ಮುಂಚೆನೇ ಇತ್ತಲ್ಲ ಜಯನಗರಲ್ಲಿ, ಅದ್ರದ್ದು ಸೆಕೆಂಡ್ ಬ್ರಾಂಚ್ ಇದು 10 days ಆಗಿದೆ ಓಪನ್ ಆಗಿ, ರೀಸೆಂಟ್ಲಿ ಓಪನ್ ಆಗೋದು. ಸಕ್ಕತ್ತಾಗಿತ್ತು. ಹೋಗಿ ತಿಂದರೆ ನೀವು ಬಂದ್ಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ವಿಲ್ ಬಿ ಹ್ಯಾಪಿ ಟು ನೋ ದ್ಯಾಟ್. ಸೊ ಹೋಗಿ ನೀವು ತಿನ್ನಿ ಆ್ಯಂಡ್ ಬಂದು ನಮ್ಮ ಕಮೆಂಟ್ ಮಾಡಿ ನಮಗೂ ತಿಳಿಸಿ ಅಂತ ಹೇಳ್ತಾ ಇಷ್ಟು ಮಾಡಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟು ಮಾಡಿ ಏನು ಬೇಕಾದ್ರೂ ಮಾಡಿ. ನಿಮ್ಮ ಜೀವನ ನಿಮ್ಮ ಇಷ್ಟ. ಹೋಗಿ ಬನ್ನಿ, ಒಳ್ಳೆದಾಗ್ತದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ.